ಯೋ ನಕನೀಯಾಂಶ್ಚ ಕರ್ಮಣ ನಿರನಿಟ್ಟಸ್ಸನ ಪಾತು ನಿರವದ್ಯೋ ಹಯಾನನಃ ಅಖರ್ವ ಸರ್ವದುರ್ವಾದಿ ಗರ್ವ ನಿರ್ವಾಪಣೋ ಹರಿ ಕುರ್ವೀತೋರ್ವೀಂ ಶ್ರಿಯಂ ಶರ್ವ ಪೂರ್ವಗೀರ್ವಾಣರಾಣ ಮಮ. ನಾವು ರುದ್ರದೇವರ ಒಂದು ವಿಶಿಷ್ಟವಾಗಿರತಕ್ಕಂತಹ ಸ್ಥಾನಮಾನ, ರುದ್ರದೇವರು ಹೇಗೆ ಭಗವಂತನಿಂದ ಉತ್ಪನ್ನರಾದರು, ರುದ್ರದೇವರನ್ನು ನಾವು ಭಗವಂತನ ಮೊಮ್ಮಗ ಅಂತ ಹೇಳುವುದು ಇದೆ. ರುದ್ರದೇವರು ಭಗವಂತನ ಮಗನೂ ಹೌದು. ಇಲ್ಲಿ ವೇದ ಮಂತ್ರದಲ್ಲಿ ಕುಮಾರ ಚಿತ್ ಪಿತರಂ ವಂದಮಾನಂ ಅಂತ ಹೇಳ್ತಾ ಉಂಟು. ಕುಮಾರ ಅಂದರೆ ಮಗನಾದಂತಹ ರುದ್ರನು ತನಗೆ ನಮಸ್ಕಾರ ಮಾಡತಕ್ಕಂತಹ ತಂದೆಯನ್ನು ಮತ್ತೆ ಪ್ರತಿ ನಮಸ್ಕಾರ ಮಾಡಿದ ಅಂತ ಈ ವೇದದ ಮಂತ್ರದ ಅರ್ಥ. ಅಂದರೆ ರುದ್ರದೇವರು ಹಾಗಾದರೆ ಭಗವಂತನ ಮಗ ಅಂತ ಒಂದು ರೀತಿಯಿಂದ ನಾವು ವಿಚಾರ ಮಾಡಬಹುದು. ಅದಕ್ಕೆ ಬೇಕಾಗಿರತಕ್ಕಂಥ ಪ್ರಮಾಣ ಅಂತ ಹೇಳಿದರೆ, ನಾವು ತುಂಬ ಕಡೆಯಲ್ಲಿ ನೋಡ್ತೇವೆ ಪುರಾಣಗಳಲ್ಲಿ ಭಗವಂತ ತನ್ನ ಸಂತೋಷದಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ, ತನ್ನ ಕ್ರೋಧದಿಂದ ರುದ್ರದೇವರನ್ನು ಸೃಷ್ಟಿ ಮಾಡಿದ. ಭಗವಂತನಿಗೂ ಕ್ರೋಧವೇ? ಯಾಕೆ? ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಅಂತ ಕೃಷ್ಣನ ಮಾತು. ನಮಗೆ ಕೋಪ ಯಾಕೆ ಬರ್ತದೆ, ನಮಗೆ ಕಾಮನೆಗಳು ಯಾಕೆ ಬರ್ತದೆ? ನಮ್ಮಲ್ಲಿ ರಜೋಗುಣಗಳು ಇದ್ದಾಗ. ಆದ್ದರಿಂದ ಇಂತಹ ರಜೋಗುಣಗಳು ಕೋಪಕ್ಕೆ ಪ್ರಚೋದಕಗಳು. ಹಾಗಾದರೆ ಭಗವಂತನಲ್ಲಿ ರಜೋಗುಣಗಳು ಇವೆಯೋ? ನಾನು ಮೊನ್ನೆ ಹೇಳಿದ್ದೇನೆ, ಕರ್ಮಣ ವರ್ಧತೆಯೋ ನಕನೀಯಾಂಶ್ಚ ಕರ್ಮಣ ಅಂತ. ಭಗವಂತ ನಮೇ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ, ಯಾವುದೇ ಕರ್ಮಗಳ ಲೇಪನ ಭಗವಂತನಿಗೆ ಇಲ್ಲ. ಕರ್ಮ ಅತೀತನಾಗಿರತಕ್ಕಂಥವನು. ನಮಗಾದರೆ ಸತ್ವ ರಜೋ ತಮೋ ಮೂರು ಗುಣಗಳಿಂದ ನಾವು ಬದ್ಧರು. ಎಲ್ಲರೂ ರುದ್ರದೇವರ ಪರ್ಯಂತವಾಗಿ ಎಲ್ಲರೂ ಕೂಡ ಗುಣತ್ರಯ ಬದ್ಧರು. ಪರಶುಕ್ಲತ್ರಯರು ಅಂತಿದ್ದಾರೆ, ಅವರಿಗೆ ಮಾತ್ರ ಗುಣತ್ರಯದ ಬಂಧನ ಇಲ್ಲ. ಪರಶುಕ್ಲತ್ರಯರು ಅಂದರೆ ಭಗವಂತ, ಲಕ್ಷ್ಮೀದೇವಿ, ಬ್ರಹ್ಮ, ವಾಯು, ವಾಣಿ, ಸರಸ್ವತಿ, ಇಷ್ಟು ವಾಣಿ ಮತ್ತೆ ಭಾರತಿ, ಇವರು ಇಷ್ಟು ಜನ ಪರಶುಕ್ಲತ್ರಯರು. ಇವರಿಗೆ ಅಜ್ಞಾನದ ಲೇಪ ಇಲ್ಲ, ಗುಣತ್ರಯದ ಬಂಧ ಇಲ್ಲ. ಮತ್ತೆಲ್ಲ ಅವರಿಂದ ಕೆಳಗೆ ಬರತಕ್ಕಂಥ ರುದ್ರದಿಂದ ಪ್ರಾರಂಭ ಮಾಡಿ ಗರ್ವಶೇಷ, ರುದ್ರ, ಇಂದ್ರ, ಕಾಮ ಎಲ್ಲರೂ ಕೂಡ ಆ ಗುಣತ್ರಯದ ಬಂಧನ ಎಂಬತಕ್ಕಂಥದ್ದು ಇದೆ. ಭಗವಂತನಿಗೂ ಈ ಗುಣತ್ರಯದ ಬಂಧನ ಇದೆಯೋ? ಯಾಕೆಂದರೆ ಭಗವಂತ ಕ್ರೋಧ ಇದೆ ಅಂತ ಪ್ರಶ್ನೆ ಬಂದಾಗ ನಾನು ಇದಕ್ಕೂ ಉತ್ತರ ಮೊನ್ನೆ ಕೊಟ್ಟಿದ್ದೇನೆ, ಮತ್ತೊಮ್ಮೆ ನೆನಪಿಸ್ತೇನೆ. ಕ್ಷಮಾತ್ಮಕ ಕ್ರೋಧ, ಭಗವಂತನ ಕೋಪ ನಮ್ಮ ಹಾಗೆಲ್ಲ. ಕೋಪ ನಮಗೆ ಒಂದು ವಸ್ತು ಸಿಗದಿದ್ದಾಗ ಕೋಪ. ಭಗವಂತನು ಪೂರ್ಣ ತೃಪ್ತ, ಅವನಿಗೆ ಯಾವುದೂ ಇಲ್ಲ, ಸರ್ವಜ್ಞ ಅವನು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮಿದಮುಚ್ಯತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಭಗವಂತ ಪರಿಪೂರ್ಣ, ಅವನಿಗೆ ಯಾವ ವಿಧವಾಗಿರತಕ್ಕಂಥ ಲೋಪ ಇಲ್ಲ, ದೋಷ ಇಲ್ಲ. ಹಾಗಾದರೆ ಅವನ ಕ್ರೋಧ ಅಂದರೆ ಅದು ಕ್ಷಮಾತ್ಮಕ, ಅಂದರೆ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ಇರತಕ್ಕಂತಹ ಕೋಪ. ಹಾಗಾದರೆ ಅಂತಹ ಕೋಪದಿಂದ ಉತ್ಪನ್ನನಾಗಿರತಕ್ಕಂಥವನು ರುದ್ರದೇವರು. ದುಷ್ಟರ ಸಂಹಾರ ಮಾಡುವುದಕ್ಕೆ ಭಗವಂತ ಕೋಪ ಧರಿಸ್ತಾನೆ. ಅದರಿಂದ ಆಗುವುದು ಒಳ್ಳೆಯವರ ಉದ್ಧಾರ, ಶಿಷ್ಟರ ಉದ್ಧಾರ. ಇದೇ ಭಗವಂತನ ಕೋಪ. ಇಂತಹ ಕೋಪದಿಂದ ಉತ್ಪನ್ನನಾಗಿರತಕ್ಕಂಥವನು ರುದ್ರದೇವ. ಹಾಗಾದರೆ ರುದ್ರದೇವರಿಂದ ಏನಾಗ್ತದೆ? ಹಾಗಾದರೆ ದುಷ್ಟ ಸಂಹಾರ ಎಂಬತಕ್ಕಂಥದ್ದು ಆಗ್ತದೆ. ಯಾಕೆ? ಭಗವಂತನ ಕ್ರೋಧ ಅಂದರೆ ದುಷ್ಟ ಸಂಹಾರವನ್ನು ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡುವ, ಇದೇ ಭಗವಂತನ ಕ್ರೋಧ. ಅಂತಹ ಕ್ರೋಧದಿಂದ ಉತ್ಪನ್ನನಾಗಿರತಕ್ಕಂಥ ರುದ್ರದೇವ ಅವನು ಕೂಡ ಮಾಡುವುದು ಸಂಹಾರ ಕಾರ್ಯ, ಅಂದರೆ ದುಷ್ಟ ಶಿಕ್ಷಣ ಎಂಬತಕ್ಕಂತಹ ಕಾರ್ಯ. ಆದ್ದರಿಂದ ಜ್ಞಾನಕ್ಕೋಸ್ಕರವಾಗಿ ವೇದ ತನ್ನ ಮುಖದಿಂದ ವೇದವನ್ನು ಸುರಿಸಿ ಸಕಲ ಜ್ಞಾನವನ್ನು ಸುರಿಸುವುದಕ್ಕೋಸ್ಕರವಾಗಿ ಭಗವಂತ ಸಂತೋಷದಿಂದ ಬ್ರಹ್ಮದೇವರ ಸೃಷ್ಟಿ ಮಾಡಿದ. ಜ್ಞಾನಕ್ಕೋಸ್ಕರವಾಗಿ, ಜ್ಞಾನಕ್ಕೆ ತೊಂದರೆಯನ್ನು ಕೊಡತಕ್ಕಂತಹ ದುಷ್ಟಶಕ್ತಿಗಳನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಭಗವಂತ ತನ್ನ ಕೋಪದಿಂದ ರುದ್ರದೇವರ ಸೃಷ್ಟಿಯನ್ನು ಮಾಡಿದ. ಮುಂದೆ ಇನ್ನೊಮ್ಮೆ ಸೃಷ್ಟಿಯಾಗ್ತದೆ ರುದ್ರದೇವರದ್ದು. ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಅಂತ ಹೊರಡ್ತಾರೆ ಭಗವಂತನ ಆಜ್ಞೆಯಂತೆ.
ಸನಕಾದಿಗಳ ಸೃಷ್ಟಿಯಾಯಿತು, ಸನಕಾದಿಗಳಿಗೆ ಬ್ರಹ್ಮದೇವರ ಆಜ್ಞೆ ಮಾಡ್ತಾರೆ ಸೃಷ್ಟಿಯನ್ನು ಮಾಡಿ ಅಂತ. ಸನಕಾದಿಗಳು ಸಂಪೂರ್ಣ ಬ್ರಹ್ಮದೇವರ ವೈರಾಗ್ಯದಿಂದ ಹುಟ್ಟಿದವರು. ಹಾಗೆ ನಮಗೆ ಈ ಸೃಷ್ಟಿ ಕಾರ್ಯ ಬೇಡ, ಯಾಕೆ ಸೃಷ್ಟಿ ಕಾರ್ಯ ಬೇಕು ಅಂತ ರಜೋಗುಣ ಬೇಕು. ಹಾಗೆ ರಜೋಗುಣದ ಒಂದು ಲೇಪ ನಮಗೆ ಬೇಕಾಗಿಲ್ಲ, ನಾವು ಸೃಷ್ಟಿಕಾರ ಮಾಡುವುದಿಲ್ಲ ಅಂತ ಹೊರಟು ಹೋಗ್ತಾರೆ. ಆವಾಗ ಬ್ರಹ್ಮದೇವರಿಗೆ ಸಿಟ್ಟು ಬರ್ತದೆ, ಸಾತ್ವಿಕವಾಗಿರತಕ್ಕಂಥ ಕೋಪ ಬರ್ತದೆ ಬ್ರಹ್ಮದೇವರಿಗೆ. ಆವಾಗ ಅವರ ಎರಡು ಹುಬ್ಬುಗಳು ಒಟ್ಟುಗೂಡುತ್ತದೆ ಸಿಟ್ಟಿನಿಂದ. ಆ ಹುಬ್ಬುಗಳ ಮಧ್ಯದಿಂದ ಉತ್ಪನ್ನನಾಗಿರತಕ್ಕಂಥ ರುದ್ರದೇವ. ಹೀಗೆ ಅಲ್ಲಿಯೂ ಕೂಡ ಕೋಪದಿಂದಲೇ ಉತ್ಪತ್ತಿಯಾಗಿದ್ದಾನೆ, ಇಲ್ಲಿಯೂ ಕೂಡ ಭಗವಂತನ ಕೋಪದಿಂದ ಉತ್ಪತ್ತಿಯ. ಅಂತೂ ದುಷ್ಟ ಸಂಹಾರಕ್ಕೋಸ್ಕರವಾಗಿಯೇ ಉತ್ಪನ್ನನಾದ ರುದ್ರದೇವನಾದ್ದರಿಂದ ಸಂಹಾರಕ್ಕೆ ಅವನು ಅಭಿಮಾನಿ. ಆದ್ದರಿಂದ ಸಂಕರ್ಷಣ ರೂಪಿಯಾಗಿರತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡ್ತಿದ್ದಾನೆ. ಆದ್ದರಿಂದ ನರಸಿಂಹನನ್ನು ಉಪಾಸನೆ ಮಾಡ್ತಾನೆ. ಸಂಹಾರವನ್ನು ಮಾಡತಕ್ಕಂಥ ಎಲ್ಲಾ ಶಕ್ತಿಗಳಿಗಿರತಕ್ಕಂಥದ್ದು 3 ಕಣ್ಣು. ನರಸಿಂಹದೇವರಿಗೆ ಧ್ಯಾಯೇ ನರಸಿಂಹ ಮುರುವುತ್ತ ರವಿ ತ್ರಿನೇತ್ರಂ. ನರಸಿಂಹದೇವರಿಗೆ ಕಣ್ಣು 3 ಕಣ್ಣು. ಅದು ಸಂಹಾರವನ್ನು ಮಾಡತಕ್ಕಂಥ ದೊಡ್ಡ ಶಕ್ತಿ ನರಸಿಂಹದೇವರು. ನಮಗೆ ದುಷ್ಟ ಸಂಹಾರ, ಶತ್ರು ಸಂಹಾರ ಆಗಬೇಕು ಅಂತಾದರೆ ನರಸಿಂಹದೇವರ ವಿಶೇಷವಾಗಿರತಕ್ಕಂಥ ಆರಾಧನೆ ಮಾಡಬೇಕು ಅಂತ. ಭಗವಂತ ಯಾಕೆ ಅವತಾರ ಮಾಡ್ತಾನೆ? ನಮಗೆ ಪ್ರಶ್ನೆ. ಭಗವಂತ ಅವತಾರ ಮಾಡುವುದು ದುಷ್ಟ ಸಂಹಾರಕ್ಕೆ ಅಂತ. ಭಗವಂತ ದುಷ್ಟ ಸಂಹಾರಕ್ಕೆ ಅಷ್ಟೇ ಅವತಾರ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ? ಇಚ್ಛಾ ಮಾತ್ರಂ ಪ್ರಭೋಹ ಸೃಷ್ಟಿ. ಭಗವಂತ ಇಚ್ಛೆ ಮಾಡಿದ್ರೆ ಸಾಕು, ಸೃಷ್ಟಿ ಆಗ್ತದೆ. ಭಗವಂತ ಇಚ್ಛೆ ಮಾಡಿದ್ರೆ ಸಾಕು, ಒಂದು ಹುಬ್ಬನ್ನು ಅಲ್ಲಾಡಿಸಿ ಸಾಕು, ಇಡೀ ಭೂಮಿ ಕಲ್ಲೋಲವಾಗಿ ಹೋಗ್ತದೆ, ನಾಶವಾಗಿ ಹೋಗ್ತದೆ. ದುಷ್ಟರು ನಾಶವಾಗಿ ಅಂತ ಭಗವಂತ ಸಂಕಲ್ಪ ಮಾಡಿದರೆ ಸಾಕು, ದುಷ್ಟನಾಶ ಆಗ್ತದೆ. ಹಾಗಾದರೆ ಭಗವಂತ ಯಾಕೆ ತಾನು ಅವತಾರ ತಾಳಬೇಕು? ಭಗವಂತ ಅವತಾರ ತಾಳುವುದಕ್ಕೆ ಬೇರೆ 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 ಉಪಯೋಗಗಳುಂಟು. ಒಂದು, ಇವತ್ತು ನಾನು ಇಲ್ಲಿ ಕೂತುಕೊಂಡು ಪ್ರವಚನವನ್ನು ಮಾಡ್ತಾ ಇದ್ದೇನೆ. ಯಾಕೆ? ಭಗವಂತ ಅವತಾರ ತಾಳಿದ್ರಿಂದ. ಇಲ್ಲದೆ ಹೋದರೆ ಭಗವಂತ ಲೀಲೇ ಇಲ್ಲ. ನಮಗೆ ಭಕ್ತಿ ಉದ್ರೇಕವಾಗಬೇಕು, ಭಗವಂತನಲ್ಲಿ ವಿಶಿಷ್ಟವಾಗಿರತಕ್ಕಂಥ ಮಹಾತ್ಮ ಜ್ಞಾನ ಬರಬೇಕು. ಭಕ್ತಿ ಅಂದ್ರೆ ಏನು? ಮಹಾತ್ಮ ಜ್ಞಾನ ಪೂರ್ವಕ ಸುದೃಢ ಸ್ನೇಹ ಅಧಿಕತರ ಭಕ್ತಿ ಇದು ಪ್ರೋಕ್ತ. ಭಗವಂತನಲ್ಲಿ ಭಕ್ತಿ ಮಾಡುವುದೇನರ್ಥ? ಮಹಾತ್ಮ ಜ್ಞಾನ ಪೂರ್ವಕ, ನಿನ್ನಲ್ಲಿ ಅನಂತ ಮಹಾತ್ಮೆಗಳು ಉಂಟು ಅಂತ ತಿಳ್ಕೊಂಡು ಅವರಲ್ಲಿ ವಿಶಿಷ್ಟವಾಗಿರತಕ್ಕಂಥ ಸ್ನೇಹವನ್ನು ಮಾಡಬೇಕಂತೆ. ಇದೇ ನಿಜವಾಗಿರತಕ್ಕಂಥ ಭಕ್ತಿ ಅಂತ ಹೇಳ್ತಾರೆ. ಹಾಗಾದರೆ ಭಗವಂತನ ಮಹಾತ್ಮ ಜ್ಞಾನಕ್ಕೋಸ್ಕರವಾಗಿ ಅವನ ವಿಶಿಷ್ಟ ಲೀಲೆಗಳನ್ನು ನಾವು ಕೊಂಡಾಡಬೇಕು. ಅಂತಹ ಲೀಲೆಗಳನ್ನು ತೋರಿಸಲಿಕ್ಕೋಸ್ಕರವಾಗಿ ಭಗವಂತ ಅವತಾರ ಮಾಡ್ತಾನೆ. ಇನ್ನು ನಾನು ನಿನ್ನೆ ಹೇಳಿದ್ದೇನೆ, ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ಅಂತ. ನಮಗೆಲ್ಲ ಹೇಗೆ ಬದುಕಬೇಕು ಅಂತ ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ ಭಗವಂತ ಅವತಾರವನ್ನು ಮಾಡ್ತಾನೆ. ಇನ್ನೊಂದು ವಿಶಿಷ್ಟವಾಗಿರತಕ್ಕಂಥ ಪ್ರಯೋಜನ ನಮಗೆ. ಭಗವಂತ ಬೇರೆ 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 ಅವತಾರ ಮಾಡುವುದರಿಂದ ಆ ಬೇರೆ ಬೇರೆ ರೂಪವನ್ನು ಉಪಾಸನೆ ಮಾಡಿ ಬೇರೆ ಬೇರೆ ಫಲವನ್ನು ಪಡೆದುಕೊಳ್ಳೋಣ ಎಂಬತಕ್ಕಂಥ ದೃಷ್ಟಿಯಿಂದ ಭಗವಂತನ ಅವತಾರ. ಭಗವಂತನ ಬೇರೆ ಬೇರೆ ರೂಪಗಳಿಗೆ ಭೇದ ಇಲ್ಲ, ಭಗವಂತನ ಮೂಲ ರೂಪಕ್ಕೂ ಭೇದ ಇಲ್ಲ. ಇದು ದೊಡ್ಡ ಒಂದು ತತ್ವ. ಭಗವಂತನಿಗೂ ಭಗವಂತನ ರೂಪಕ್ಕೂ ಭೇದ ಇಲ್ಲ. ಭೇದ ಇದೆ ತಿಳ್ಕೊಂಡು ಬಿಟ್ರೆ ರಾಮ, ಕೃಷ್ಣ, ವೇದವ್ಯಾಸ, ವಿಷ್ಣು ಈ ಯಾವ ರೂಪಗಳಿಗೂ ಕೂಡ ಭೇದ ಇಲ್ಲ. ಕೃಷ್ಣ ರೂಪದಲ್ಲಿ ಎಷ್ಟು ಸಾಮರ್ಥ್ಯವೋ ಅಷ್ಟೇ ಸಾಮರ್ಥ್ಯ ರಾಮ ರೂಪದಲ್ಲಿ, ರೂಪದಲ್ಲಿಯೂ ಇದೆ, ಕಪಿಲ ರೂಪದಲ್ಲಿಯೂ ಇದೆ. ಎಲ್ಲಾ ರೂಪದಲ್ಲಿಯೂ ಕೂಡ ಭಗವಂತನ ಅವತಾರದಲ್ಲಿ ಅಷ್ಟೇ ಸಾಮರ್ಥ್ಯ ಇದೆ. ಆದರೆ ಭಗವಂತನ ಬೇರೆ ಬೇರೆ ಅವತಾರಗಳನ್ನು ನಾವು ಉಪಾಸನೆ ಮಾಡುವುದರಿಂದ ಬೇರೆ ಬೇರೆ ಫಲವನ್ನು ಪಡೆಯಬಹುದಂತೆ. ಒಂದೇ ವಿದ್ಯುತ್, ಕರೆಂಟ್ ಒಂದೇ. ಅದು ಫ್ಯಾನಿಗೆ ಹೋದರೆ ಗಾಳಿ ಕೊಡ್ತದೆ, ಅದೇ ಕರೆಂಟ್ ಟ್ಯೂಬ್ಲೈಟಿಗೆ ಹೋದರೆ ಬೆಳಕು ಕೊಡ್ತದೆ, ಅದೇ ಕರೆಂಟ್ ಫ್ರಿಡ್ಜಿಗೆ ಹೋದರೆ ತಂಪು ಕೊಡ್ತದೆ, ಅದೇ ಕರೆಂಟ್ ಹೀಟರಿಗೆ ಹೋದರೆ ಬಿಸಿ ಕೊಡ್ತದೆ. ಕರೆಂಟ್ ಒಂದೇ. ಆ ಕರೆಂಟ್ ಪ್ರವೇಶ ಮಾಡಿದ ರೂಪಗಳು ಬೇರೆ ಬೇರೆ. ಹಾಗೆ ಭಗವಂತ ಬೇರೆ ಬೇರೆ ರೂಪದಿಂದ ನಮಗೆ ಬೇರೆ ಬೇರೆ ಫಲವನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಭಗವಂತನ ಬೇರೆ ಬೇರೆ ಅವತಾರಗಳು. ಇನ್ನು ವಾದಿರಾಜರೊಂದು ಬಹಳ ವಿಶಿಷ್ಟವಾಗಿ ಅವರ ಇದು ಒಂದು ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಭಗವಂತ ಮೀನಾಗಿ ಅವತಾರ ಮಾಡ್ತಾನೆ, ಭಗವಂತ ಆಮೆಯಾಗಿ ಅವತಾರ ಮಾಡ್ತಾನೆ, ಭಗವಂತ ಇದು ವರಾಹ ರೂಪಿಯಾಗಿ ಹಂದಿಯಾಗಿ ಅವತಾರ ಮಾಡಿದ್ದಾನೆ. ಹೀಗೆಲ್ಲ ಬರ್ತದೆ. ಇದೆಲ್ಲ ನಾವು ಲೌಕಿಕ ದೃಷ್ಟಿಯಲ್ಲಿ ಈ ಪ್ರಾಣಿಗಳು ನಿಕೃಷ್ಟ ಪ್ರಾಣಿಗಳು. ಹಂದಿ, ನಾವು ಯಾರು ಮುಡ್ತೇವೆ ಹಂದಿಯನ್ನು, ಅದು ಕೊಳಚೆಯ ಪ್ರದೇಶದಲ್ಲಿರತಕ್ಕಂಥದ್ದು. ಮೀನು, ಅದು ಸಮುದ್ರ ಇರತಕ್ಕಂಥದ್ದು, ನದಿ ಇರತಕ್ಕಂಥದ್ದು ಮೀನು. ಹೀಗೆ ಹಂದಿ, ಮೀನು, ಆಮೆ, ಅರ್ಧ ಸಿಂಹ, ಅರ್ಧ ನರ, ಈ ರೀತಿಯಾಗಿ ಭಗವಂತನ ಅವತಾರ ನೋಡಿದರೆ ನಮಗೆ ಯಾಕೆ ಭಗವಂತ ಈ ತರ ಅವತಾರ ಮಾಡಿದ ಅಂತ ಅನಿಸ್ತದೆ. ಈ ರೀತಿಯಾಗಿರತಕ್ಕಂತಹ ರೂಪದಲ್ಲಿ
ಅದಕ್ಕೆ ರಾಜರು ಮೋಕ್ಷ ಗ್ರಂಥ ಪ್ರಕರಣದಲ್ಲಿ ಒಂದು ವೈಕುಂಠ ವರ್ಣನೆ ಅಂತ ರಾಜರದ್ದು ಬಹಳ ಒಂದು ವಿಶಿಷ್ಟವಾದ ಗ್ರಂಥ ಉಂಟು. ವೈಕುಂಠವನ್ನು ವರ್ಣನೆ ಮಾಡ್ತಾರೆ ಅವರು, ಅದು ಬಹಳ ಒಳ್ಳೆಯ ರೀತಿಯಾಗಿ ಹೇಳಿದ್ದಾರೆ. ಆ ಗ್ರಂಥದಲ್ಲಿ ಹೇಳ್ತಾರೆ, ಭಗವಂತ ಯಾಕೆ ಈ ರೀತಿಯಾಗಿರತಕ್ಕಂಥ ಅವತಾರ ಮಾಡ್ತಾನೆಂದೇ ಲೋಕಕ್ಕೆ ಒಂದು ಪಾಠ ಕೊಟ್ಟಿದ್ದಾನೆ. ಇದು ವಿಶಿಷ್ಟವಾದಂತಹ ಒಂದು ತತ್ವ ಶ್ರೀಮದಾಚಾರ್ಯರು ಮಾತ್ರ ಹೇಳಿದ್ದು, ಬೇರೆ ಯಾರು ಹೇಳಿಲ್ಲ ಈ ತತ್ವ. ಏನಂತ ಹೇಳಿದ್ರೆ, ಮನುಷ್ಯ ನಮ್ಮ ದೇಹವು ಏನಿದೆ, ಈ ದೇಹಕ್ಕೆ ಅನುಗುಣವಾಗಿ ಆತ್ಮ ಇರಬೇಕು ಅಂತೇನಿಲ್ಲ. ಈ ದೇಹದಲ್ಲಿ ಯಾವ ಆತ್ಮವೂ ಇರಬಹುದು, ಬ್ರಾಹ್ಮಣ ಆತ್ಮನೋ ಶೂದ್ರ ಆತ್ಮನೋ ವೈಶ್ಯಾತ್ಮನೋ ಯಾರು ಇರಬಹುದು. ಆದರೆ ಕೊನೆಗೆ ನಮ್ಮ ಆತ್ಮ ಯಾವ ಸ್ವರೂಪದ ಆತ್ಮವೋ ಆ ಸ್ವರೂಪಕ್ಕೇ ಬಂದು ಕೊನೆಗೆ ಮೋಕ್ಷಕ್ಕೆ ಹೋಗುವಾಗ ಆ ಸ್ವರೂಪಕ್ಕೆ ಬಂದಾಗ ಆ ಸ್ವರೂಪದಿಂದ ಮೋಕ್ಷ. ಇದು ಆಚಾರ್ಯ ಹೇಳ್ತಕ್ಕಂಥ ಮಾತು. ಇದರಲ್ಲಿ ಇನ್ನೊಂದು ವಿಶಿಷ್ಟವಾಗಿ ಆಚಾರ್ಯ ಹೇಳ್ತಾರೆ, ಇಲ್ಲೂ ಕೂಡ ಸ್ವರೂಪಗಳು ಇವತ್ತು ಏನಿದೆ ಲೋಕದಲ್ಲಿ 84 ಲಕ್ಷ ವಿಧವಾಗಿರತಕ್ಕಂತಹ ಬೇರೆ 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 ಪ್ರಭೇದಗಳು ಜೀವಗಳು, ಕ್ರಿಮಿ ಕೀಟ ಹಲ್ಲಿ ಹಾವು ಹಂದಿ, ಇದರದ್ದೇ ಸ್ವರೂಪ ಉಂಟಂತೆ. ಹಲ್ಲಿಯ ಸ್ವರೂಪ ಒಂದು ಆತ್ಮ ಉಂಟು, ಹಂದಿಯ ಸ್ವರೂಪ ಒಂದು ಆತ್ಮ ಉಂಟು. ಅಯ್ಯೋ ಅಂತಹ ಆತ್ಮಕ್ಕೆ ಮೋಕ್ಷ ಇಲ್ಲೋ? ಮೋಕ್ಷವೂ ಉಂಟು. ಮೋಕ್ಷ ಇದ್ರೆ ಸುಖ ಎಲ್ಲಿ? ಹಂದಿಗೆ ಸುಖ ಇಲ್ಲ ಅಂದ್ರೆ ಆ ಆತ್ಮ ಹಂದಿ ಆತ್ಮ ಆದರೂ ಕೂಡ ಅದು ಜ್ಞಾನಾನಂದ ರೂಪ, ಭಗವಂತನ ಹಾಗೆ. ಭಗವಂತ ನೋಡಿ, ಹಂದಿಯಾದ ಅಂದ್ರೆ ಈ ಕಣ್ಣಿಗೆ ಕಾಣುವ ಮಾಮೂಲು ಹಂದಿ ಅಲ್ಲ ಅವನದ್ದು, ಅದು ಜ್ಞಾನಾನಂದ ರೂಪವಾಗಿರತಕ್ಕಂಥ ಹಂದಿಯ ರೂಪ ಅದು. ಅದು ನೀವು ಸಕ್ಕರೆಯ ಅಚ್ಚಿದ್ದ ಹಾಗೆ, ಸಕ್ಕರೆಯ ಅಚ್ಚಿನ ಗೊಂಬೆ ಏನಿದೆ, ಕಾಲು ಮುರಿದು ತಿಂದರೂ ಸಿಹಿ ಅದು, ತಲೆ ಮುರಿದು ತಿಂದರೂ ಸಿಹಿ ಅದು ಸಕ್ಕರೆ ಅಚ್ಚು. ಅದರಂತೆ ಭಗವಂತನ ಅವತಾರ, ಹಂದಿಯ ಅವತಾರ ಏನಿದೆ ಅದು ಸಂಪೂರ್ಣವಾಗಿ ಜ್ಞಾನ, ಅಲ್ಲಿ ದೋಷವೇ ಇಲ್ಲದ ರೂಪ. ಅದರಂತೆ ನಮ್ಮ ಆತ್ಮ ಹಂದಿಯ ಆತ್ಮ ಆಗಿದ್ರೆ, ಹಲ್ಲಿಯ ಆತ್ಮ ಆಗಿದ್ರೆ, ಹಾವಿನ ಆತ್ಮ ಆಗಿದ್ರೆ, ನಮ್ಮ ಆತ್ಮವು ಕೂಡ ಅದೇ ರೂಪದಿಂದ ಮೋಕ್ಷಕ್ಕೆ ಹೋಗ್ತಾರೆ, ಅದೇ ರೂಪದಲ್ಲಿ ಮೋಕ್ಷ ಸುಖವನ್ನು ಅನುಭವಿಸ್ತಾರೆ. ಅಲ್ಲಿ ಜ್ಞಾನ ಇದೆ. ಇಲ್ಲಿ ಆದರೆ ಹಂದಿ, ಇದಕ್ಕೆ ನಮ್ಮ ಇಂಥ ಸುಖದ ಜ್ಞಾನ ಅನುಭವ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನುಷ್ಯರಂತೆ ಹಂದಿಗಳಿಗೆ ಸುಖದ ಜ್ಞಾನ ಇಲ್ಲ. ಆದರೆ ಅಲ್ಲಿ ಹಾಗಲ್ಲ, ಸಂಪೂರ್ಣ ಸ್ವರೂಪಭೂತವಾಗಿರತಕ್ಕಂತಹ ಜ್ಞಾನಾನಂದ ಸುಖಗಳು ಅಲ್ಲಿ ಇದೆ. ಅದಕ್ಕೋಸ್ಕರ ಭಗವಂತ ಈ ರೀತಿಯಾಗಿ ಅವತಾರ ಮಾಡಿ ಇಂತಹ ಸ್ವರೂಪದಲ್ಲೂ ಕೂಡ ಅಲ್ಲಿ ಸುಖ ಇದೆ, ಯಾಕೆ ನಾನೇ ಇದ್ದೇನೆ ಈ ರೂಪದಿಂದ ಅಂತ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಇನ್ನು ಪ್ರತಿಯೊಂದು ಅಖಿಲ ಚರಾಚರ ವಸ್ತುಗಳಲ್ಲಿ ರೇಣು ತೃಣಕಾಷ್ಟಗಳಲ್ಲೂ ಭಗವಂತ ತಾನಿದ್ದೇನೆ ಅಂತ ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಅವತಾರವನ್ನು ಮಾಡ್ತಾನೆ ಅಂತ ರಾಜರು ಆ ವೈಕುಂಠ ವರ್ಣನೆ ಎಂಬಂತ ಗ್ರಂಥದಲ್ಲಿ ಹೇಳ್ತಾರೆ. ಅದರಂತೆ ನಾವು ಇಲ್ಲಿ ನರಸಿಂಹದೇವರ ಉಪಾಸನೆ, ಅದು ಆ ಅವತಾರ, ಭಗವಂತ ನರಸಿಂಹನ ಅವತಾರವನ್ನು ಮಾಡಿದ್ದಾನೆ ಅಂದರೆ ಆ ರೂಪವನ್ನು ನಾವು ಉಪಾಸನೆ ಮಾಡುವುದು. ಯಾಕೆ ಅಂದರೆ ಪ್ರತಿಯೊಂದು ಹೋಮಗಳಲ್ಲೂ ಕೂಡ ನರಸಿಂಹದೇವರದ್ದಿಗೆ ಆಹುತಿಯನ್ನು ಕೊಟ್ಟೇ ಕೊಡ್ತಾರೆ. ಶಾಂತಿ ದೇವತೆ ಅಂತ ಕರೀತಾರೆ ನರಸಿಂಹದೇವರಿಗೆ. ನವಗ್ರಹ ಅಂತ ಲಕ್ಷ್ಮೀ ನರಸಿಂಹ ಸುಪ್ರೀತ್ಯರ್ಥಂ, ಮೃತ್ಯುಂಜಯ ರುದ್ರ ಅಂತ ಲಕ್ಷ್ಮೀ ನರಸಿಂಹ ಸುಪ್ರೀತ್ಯರ್ಥಂ, ಹೀಗೆ ಹೇಳುವುದು. ಅಂದರೆ ಶಾಂತಿ ದೇವತೆ ನರಸಿಂಹದೇವರು. ಅಂದರೆ ನರಸಿಂಹದೇವರ ಒಂದು ಸ್ಥಿತಿ ಉಪಸ್ಥಿತಿ ಉಂಟು, ನೆನೆಸಿಕೊಂಡ್ರೆ ಸಾಕಂತೆ. ಉಪಸ್ಥಿತಿ ಇದೆಯಂತಾದರೆ ಶತ್ರುಗಳು ಎಷ್ಟೋ ಯೋಜನ ದೂರ ಓಡಿ ಹೋಗ್ತಾರೆ, ಹತ್ರ ಬರ್ಲಿಕ್ಕೆ ಹೆದರ್ತಾರಂತೆ ನರಸಿಂಹದೇವರ ಒಂದು ರೂಪವನ್ನು ನೋಡಿ. ಆದ್ದರಿಂದ ನರಸಿಂಹದೇವರು ಅಷ್ಟು ಭಯಾನಕವಾದ ರೂಪ ನೋಡಿ. ಪ್ರಹ್ಲಾದ ಹೇಳ್ತಾನೆ, ನರಸಿಂಹದೇವರು ಅಷ್ಟು ಕ್ರೋಧರಾಗಿ ಕೂತಾಗ ಯಾರೂ ಕೂಡ ಹತ್ರ ಹೋಗುವುದಿಲ್ಲ. ಸ್ವತಃ ಲಕ್ಷ್ಮೀದೇವಿಯನ್ನು ಕದ ಅವಳು ಹತ್ರ ನಾನು ನೋಡಲಿಲ್ಲ ಇಷ್ಟೊಂದು ರೂಪ, ನನಗೆ ಹೆದರಿಕೆ ಆಗ್ತಾ ಹೇಳ್ಬಿಡ್ತಾಳೆ. ಕೊನೆಗೆ ಪ್ರಹ್ಲಾದನ ಹತ್ರ ಹೇಳ್ತಾರೆ, ನೀನೇ ನಿನ್ನ ಅಪ್ಪನ ಸ್ತೋತ್ರ ಮಾಡಪ್ಪ, ನಿನಗೋಸ್ಕರ ಬಂದವರು, ನಿನ್ನ ಕೋಪ ತನ್ನದೇ ಮಾಡು ನೀನು ಅಂತ ಹೇಳಿ. ಆವಾಗ ಪ್ರಹ್ಲಾದ ಹೇಳ್ತಾನೆ, ನಾಹಂ ಬಿಭೇಮಿ ಅಜಿತ, ನಾನು ನಿನ್ನ ಈ ರೂಪ ನೋಡಿ ಹೆದರ್ತಾ ಇಲ್ಲ ಅಂತ. ನಾನು ಅಂದ್ರೆ ಭಕ್ತರಿಗೆ ನರಸಿಂಹ ರೂಪ ಅದು ಹೆದರಿಕೆ ಕೊಡುವುದೇ ಇಲ್ಲ ಅಂತೆ. ಎಂಥವರಿಗೆ ಹೆದರಿಕೆ? ಹಿರಣ್ಯಕಶಿಪುವಿನಂತೆ ದುಷ್ಟರಿಗೆ ನರಸಿಂಹ ರೂಪ